ಇವತ್ತಿನ ಲಂಚ್ ಬಾಕ್ಸ್ ನಲ್ಲಿ ಯಾರಿದ್ದಾರೆ ನಮ್ಮ ಜೊತೆ ಅತಿಥಿ ಅಂತ ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ಈಗಷ್ಟೇ 3 ದಿನಗಳ ಕೆಳಗಡೆ SSLC ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಹೌದು, ಪೋಷಕರಲ್ಲಿ ಪರೀಕ್ಷೆಯ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಒಂದು ರೀತಿಯ ಆತಂಕ, ಫಲಿತಾಂಶ ಬಂದ ಮೇಲೆ ಮತ್ತೊಂದು ರೀತಿಯ ಆತಂಕ. ಮಕ್ಕಳನ್ನ ಯಾವ ಕೋರ್ಸಿಗೆ ಜಾಯಿನ್ ಮಾಡೋದು, ಎಲ್ಲಿ ಸೀಟ್ ಕೇಳೋದು, ಏನಿದೆ ಪ್ರವೇಶಕ್ಕೆ ಒಂದಷ್ಟು ಅವಕಾಶಗಳು ಅಂತ ಹೇಳಿ ನೀವು ಚಿಂತೆ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಯಾಗಿದ್ದಾರೆ GTTC ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಬಿ ಪೂಜಾರಿ ಅವರು. ಹಾಗೆ ಮತ್ತೊಬ್ಬ ಅತಿಥಿ ನಮ್ಮ ಜೊತೆಯಾಗಿದ್ದಾರೆ GTTCಯ ತರಬೇತಿ ವಿಭಾಗದ ವ್ಯವಸ್ಥಾಪಕರಾದ ಲಕ್ಷ್ಮಣ ನಾಯಕ್ ಎಸ್ ಅವರು. ಹೌದು, ಏನಿದು GTTC ಅಂತ ಹೇಳ್ತಾ ಇದ್ದೀನಿ, ಯಾವ ರೀತಿಯ ಕೋರ್ಸ್ಗಳಿದು ಅಂತ ಹೇಳಿದ್ರೆ ಇದು ಡಿಪ್ಲೊಮೊ ಕೋರ್ಸ್ಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಜೊತೆಗಿರುವಂತ ಅತಿಥಿಗಳು. ನಮಸ್ತೆ ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲಿಗೆ ನನಗೆ ಕಾಡ್ತಾ ಇದೆ, ಏನಿದು GTTC ಅಂತ ಹೇಳಿದ್ರೆ? GTTC ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ. ಇದು 1972ರಲ್ಲಿ ಈ ಸಂಸ್ಥೆ ಪ್ರಾರಂಭವಾಯಿತು. ಡೆನ್ಮಾರ್ಕ್ ಸರ್ಕಾರದ ಒಂದು ಸಹಯೋಗದೊಂದಿಗೆ ನಮ್ಮ ಬೆಂಗಳೂರಿನಲ್ಲಿ 1972 ಪ್ರಾರಂಭ ಆಯಿತು ಮೊಟ್ಟ ಮೊದಲಿಗೆ. ಅದಾದ ನಂತರ ಮೈಸೂರಲ್ಲಿ ಇನ್ನೊಂದು ಕೇಂದ್ರನ ಸ್ಥಾಪನೆ ಮಾಡಿದ್ರು. ಈಗ ಒಟ್ಟಾರೆ 32 ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿವೆ. ಈ GTTCಯಲ್ಲಿ ನಾವು ಡಿಪ್ಲೊಮಾ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. 4 ವರ್ಷದ ಡಿಪ್ಲೊಮಾ ಕೋರ್ಸ್ಗಳು, ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಹಾಗಿದ್ರೆ ಇದು ಬಹುಶಃ SSLC ಮುಗಿಸಿದಂತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಪ್ರಯೋಜನ ಕೊಡುವಂತ ಕೋರ್ಸ್ ಇದು. ಹಾಗಿದ್ರೆ ಅವರಿಗೆ ನಿಮ್ಮ ಸಲಹೆ ಏನು? SSLC ನಂತರ ಈ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಡಿಪ್ಲೊಮಾ ಕೋರ್ಸ್ಗಳು 4 ವರ್ಷದ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತೀವಿ. ಇದು ಒಂಥರ ಯೂನಿಕ್ ಪ್ರೋಗ್ರಾಮು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಭಾರತ ದೇಶದಲ್ಲಿ ಅಂತ ಹೇಳಬಹುದು. ನಮ್ಮ GTTCಯಲ್ಲಿ ನಾವು ಮೇನ್ಲಿ ಫೋಕಸ್ ಮಾಡೋದು 70% ಲ್ಯಾಬ್ಸ್ ವರ್ಕ್ಶಾಪ್ಸ್ ಅಲ್ಲಿ, 30% ಕ್ಲಾಸ್ ರೂಮ್ಸ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಜಾಸ್ತಿ ನಮ್ದು ಇರೋದು. ಹೀಗಾಗಿ ಕಂಪನಿಗಳಲ್ಲಿ ಅಬ್ಸಾರ್ಪ್ಷನ್ ಹೈಯೆಸ್ಟ್ ಇರ್ತದೆ. ಆಮೇಲೆ ನೌಕರಿ ಇವರಿಗೆ ಜಾಬ್ ಗ್ಯಾರಂಟಿಡ್ ಇರ್ತದೆ. ಹಾಗಿದ್ರೆ ನೀವು ಇಲ್ಲೊಂದು ರೀತಿ ಸ್ಕಿಲ್ ಡೆವಲಪ್ ಮಾಡ್ತೀರಾ ಅಂತ ಅನ್ಸುತ್ತೆ. ಹಾಗಿದ್ರೆ ಯಾವ ರೀತಿಯ ಕೋರ್ಸ್ಗಳನ್ನ ಈ GTTC ಒಳಗೊಂಡಿರುತ್ತೆ? GTTCಯಲ್ಲಿ ಒಟ್ಟು ನಾವು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗು, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗು, ಮೆಕ್ಯಾಟ್ರಾನಿಕ್ಸು, ಆಟೋಮೇಷನ್ ಅಂಡ್ ರೋಬೋಟಿಕ್ಸು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು ಇಷ್ಟು ಕಾರ್ಯಕ್ರಮ, ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಓಕೆ, ಈ AI ಅನ್ನೋದು ಏನ್ ಇವತ್ತು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಅದು ನಿಮ್ಮಲ್ಲಿ ಲಭ್ಯ ಇದೆ ಅನ್ನೋದು? ಹೌದೌದು. ಓಕೆ, ಹಾಗಿದ್ರೆ ಇದ್ರ ಬಗ್ಗೆ ಎಷ್ಟೆಲ್ಲ ಕೋರ್ಸ್ ಇದೆ ಅಂತ ತಿಳ್ಕೊಂಡ್ಮೇಲೆ ಯಾವ ರೀತಿ ನೀವು ತರಬೇತಿ ಕೊಡ್ತೀರಾ? ಯಾಕೆ SSLC ಮಕ್ಕಳು GTTCಗೆ ಬಂದು ಜಾಯಿನ್ ಆಗಬೇಕು? ಈ ಬಗ್ಗೆ ನಾನು ನಿಮ್ಮನ್ನ ಮತ್ತಷ್ಟು ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ನಮ್ಮ ಕೇಳುಗರು, ನಿಮಗೆ ಯಾವುದೇ ರೀತಿಯ ಮಾಹಿತಿ ಬೇಕಿದ್ರು ಈ ಡಿಪ್ಲೊಮಾ ಕೋರ್ಸ್ ಬಗ್ಗೆ ಖಂಡಿತ ನೀವು ನಮಗೆ ಸಂದೇಶ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480901013. ಸಂದೇಶ ಬರಲಿ, ನಿಮ್ಮ ಸಂದೇಹಗಳು ಏನೇ ಇದ್ರು ಈ ಸಂಖ್ಯೆಗೆ. SSLC ಮುಗಿತು ಅಂತ ಹೇಳಿ ಇಷ್ಟಕ್ಕೆ ಸಾಕು ಅಂತ ಹೇಳಿ ನೀವೆಲ್ಲ ಕೈ ಚೆಲ್ಲಿ ಕೂರೋ ಮಾತೇ ಇಲ್ಲ. ಯಾಕಂದ್ರೆ ನನ್ನಜ್ಜ ನಿಮ್ಮಜ್ಜ ಎಲ್ಲ ತೂಕಡಿಸಿ ಬಿದ್ದಿದ್ದಾಯ್ತು. ಇನ್ನೇನಿದ್ರು ನಾವು ಎದ್ದು ನಿಲ್ಲುವಂತ ಹೊತ್ತು. ಈ ಹೊತ್ತಲ್ಲಿ GTTCಯ ಡಿಪ್ಲೊಮೊ ಕೋರ್ಸ್ಗಳ ಬಗ್ಗೆ ನಮಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಬಿ ಪೂಜಾರಿ ಅವರು, ಹಾಗೆ ತರಬೇತಿ ವಿಭಾಗದ ವ್ಯವಸ್ಥಾಪಕರಾದ ಲಕ್ಷ್ಮಣ ನಾಯಕ್ ಅವರು. ಸರ್, ಲಕ್ಷ್ಮಣ ನಾಯಕ್ ಸರ್, ನಿಮಗೆ ಪ್ರಶ್ನೆ. ನೀವು ತರಬೇತಿ ವಿಭಾಗದ ವ್ಯವಸ್ಥಾಪಕರಾಗಿದ್ದೀರಿ. ಹಾಗಾಗಿ ಕೋರ್ಸಿನ ಆಳ ಅಗಲ ಎಲ್ಲ ಇನ್ನೂ ಚೆನ್ನಾಗಿ ಮಾಹಿತಿ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಡಿಪ್ಲೊಮೊ ಕೋರ್ಸ್ಗಳನ್ನ 4 ವರ್ಷದ ಅವಧಿಯಲ್ಲಿ ಮಾಡ್ತೀವಿ ಅಂತ ಸಿದ್ದಲಿಂಗಪ್ಪ ಸರ್ ಮಾತಾಡ್ತಾ ಪ್ರಾರಂಭದಲ್ಲಿ ಹೇಳಿದ್ರು. ಆದ್ರೆ ಹೇಗಿರುತ್ತೆ ಈ ಕೋರ್ಸ್ನ, ಹೇಗೆ ಡಿವೈಡ್ ಮಾಡಿ ಅವಧಿಯನ್ನ ಹೇಗೆ ಇಟ್ಕೊಳ್ತೀರಾ? ಈಗ ನಮ್ಮ GTTCನಲ್ಲಿ ಒಟ್ಟು 7 ಡಿಪ್ಲೊಮಾ ಕೋರ್ಸ್ಗಳಿದೆ. ಸೊ ಮೊದಲಿಗೆ ನಾವು ಡಿಪ್ಲೊಮಾ ಟೂಲ್ ಅಂಡ್ ಡೈ ಮೇಕಿಂಗ್ ಮತ್ತೆ ಡಿಪ್ಲೊಮಾ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಈ 2 ಬ್ರಾಂಚ್ ಅನ್ನ ಮಾಡ್ತಾ ಇದ್ವಿ. ಅದಾದ್ಮೇಲೆ ಈಗ ಎಮರ್ಜಿಂಗ್ ಏರಿಯಾ ಬ್ರಾಂಚ್ ಅನ್ನ ನಾವು 2 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ವಿ. ಯಾವುದು ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ನಮ್ಮ ಡಿಪ್ಲೊಮಾ ಕೋರ್ಸ್ ಪಠ್ಯಕ್ರಮ ಯಾವ ರೀತಿ ಇರುತ್ತಂದ್ರೆ, ಸೊ 3 ವರ್ಷ ನಮ್ಮಲ್ಲೇ ನಮ್ಮ ತರಬೇತಿ ಕೇಂದ್ರಗಳಲ್ಲಿ ಅವರಿಗೆ ತರಬೇತಿ ನೀಡ್ತೇವೆ. ಅಂದ್ರೆ ಸೆಮಿಸ್ಟರ್ ವೈಸ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಕಡ್ಡಾಯ ಕೈಗಾರಿಕೆ ತರಬೇತಿಯನ್ನು ಕೊಡ್ತೀವಿ ನಾವು. ಇನ್ ಪ್ಲಾಂಟ್ ಟ್ರೈನಿಂಗ್ ಅಂತ ಅವರಿಗೆ ಇಂಡಸ್ಟ್ರಿಗಳಿಗೆ ಡೆಪ್ಯೂಟ್ ಮಾಡ್ತೀವಿ. ಸೊ ಇಂಡಸ್ಟ್ರಿನಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಬೇಕು, ಏನೇನು ಕಲಿಬೇಕು ಅದೆಲ್ಲಾನು ಅವರಿಗೆ ಅಲ್ಲಿನೂ ಸಹ ಅವರಿಗೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ನಾಲೆಡ್ಜ್ ಸಿಗುತ್ತೆ. ಅದ್ರ ಜೊತೆಗೆ ಆ ಪ್ರಾಕ್ಟಿಕಲ್ ಇನ್ ಪ್ಲಾಂಟ್ ಟ್ರೈನಿಂಗ್ ಅಲ್ಲಿ ಅವರಿಗೆ ಸ್ಟೈಫಂಡ್ ಸಹ ಸಿಗುತ್ತೆ. ಪ್ರತಿ ತಿಂಗಳು ಅವರಿಗೆ 16,000 ರಿಂದ 25,000 ತನಕನೂ ಅವರಿಗೆ ಸ್ಟೈಫಂಡ್ ಸಿಗುತ್ತೆ.
ಸೊ ಹಾಗಾಗಿ ಅವ್ರು ಏನ್ ಈ ಒಂದು 3 ವರ್ಷ ಏನ್ ಕಟ್ಟಿರ್ತಾರೆ ಫೀಸು, ಅವ್ರು ಅದಕ್ಕೆ 4ನೇ ವರ್ಷದಲ್ಲಿ ಅವ್ರಿಗೆ ವಾಪಸ್ ಬಂದಂಗಾಗುತ್ತೆ. ಅದ್ರ ಜೊತೆಗೆ ನಮ್ಮ ಕೋರ್ಸಿಗೆ ವಿದ್ಯಾರ್ಥಿ ವೇತನ ಎಲ್ರಿಗೂ ಲಭಿಸೋದ್ರಿಂದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಅದು ರೀಫಂಡ್ ಆಗ್ಬಿಡುತ್ತೆ ಟ್ಯೂಷನ್ ಫೀಸ್. ಸೊ ಹಾಗಾಗಿ ಈ ಒಂದು ಕೋರ್ಸ್ಗೆ ಸೇರಿದ್ರೆ ಅವರ ಭವಿಷ್ಯ ಉಜ್ವಲ. ಈ ಒಂದು ಕೋರ್ಸಿನ ಇವಾಗ ಪ್ರಯೋಜನ ಏನಂತ ಹೇಳಿದ್ರೆ 4 ವರ್ಷದಲ್ಲಿ ಇಷ್ಟೆಲ್ಲ ಕ್ರಿಯಾಶೀಲತೆಯನ್ನ ಕಲಿಬಹುದು. ಅದ್ರ ಜೊತೆಗೆ ನೀವೇನ್ ಫೀಸ್ ಕಟ್ಟಿರ್ತೀರಾ ಅದನ್ನ ಕೊನೆ ವರ್ಷ ವಾಪಸ್ಸು ತಗೊಂಡ್ಬಿಡ್ಬಹುದು. ಹೌದು. ಸೊ ಇದು ಬಹುಶಃ ಇನ್ನೆಲ್ಲೂ ಇರ್ಲಿಕ್ಕಿಲ್ಲ ಅನ್ಕೊಳ್ತೀನಿ. ಹೌದು. ಸಿದ್ದಲಿಂಗಪ್ಪ ವಿ ಪೂಜಾರಿ ಅವರೇ, ಕರ್ನಾಟಕದಲ್ಲಿ ಎಷ್ಟು GTTC ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ ಅಟ್ ಪ್ರೆಸೆಂಟ್? ಇವಾಗ ಏನಂತ ಹೇಳಿದ್ರೆ ಅಯ್ಯೋ ಈ ಕೋರ್ಸ ನಾನು ಬೆಂಗಳೂರಿಗೆ ಹೋಗ್ಬೇಕೇನೋ ಅನ್ನೋಂತ ಭಾವ ಬಹುಶಃ ಈಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಕೂತ್ಕೊಂಡು ಕೇಳ್ತಿರೋರ್ಗೆ ಇರಬಹುದು. ಹಾಗಾಗಿ ಎಲ್ಲೆಲ್ಲಿ ಈ ಒಂದು ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ ಮತ್ತೆ ಈ ಕೋರ್ಸ್ಗಳ ಅನುಮೋದನೆ ಹೇಗೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 32 GTTC ಕೇಂದ್ರಗಳಿವೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ GTTC ಕೇಂದ್ರಗಳು ಸ್ಥಾಪನೆ ಮಾಡಿದ್ದೀವಿ. ಹೀಗಾಗಿ ಗೋಕಾಕ್ನಲ್ಲಿದೆ, ದಾಂಡೇಲಿ, ಕೋಲಾರ, ಯಾದಗಿರಿ, ಲಿಂಗಸೂರು, ಚಿಕ್ಕೋಡಿ, ಗೌರಿಬಿದನೂರು, ಕನಕಪುರ, ಗುಂಡ್ಲುಪೇಟೆ, ಕಲಬುರಗಿ, ಕಡೂರು, ಹರಿಹರ, ಮಾಗಡಿ, ದೇವನಹಳ್ಳಿ, ಹುಮ್ನಾಬಾದ್, ಮೈಸೂರು, ಕೂಡಲಸಂಗಮ, ಉಡುಪಿ, ಹೊಸಪೇಟೆ, ಮಂಗಳೂರು, ಚಳ್ಳಕೆರೆ, ಬೆಂಗಳೂರು, ಮದ್ದೂರು, ಶಿವಮೊಗ್ಗ, ತುಮಕೂರು, ಹಾಸನ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಚಿತ್ರದುರ್ಗ, ಶಿಗ್ಗಾವಿ, ನೆಲಗೋಳ, ಹೀಗೆ ಒಟ್ಟು 32 ನಮ್ಮ GTTC ಕೇಂದ್ರಗಳಿವೆ. ನಮ್ಮ GTTC ಕೇಂದ್ರಗಳು ಹೇಗೆ ಸ್ಪ್ರೆಡ್ ಆಗಿದೆ ಅಂತಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅವರವರು ಆ ಜಿಲ್ಲೆಗಳಲ್ಲಿನೇ ಓದ್ಕೊಂಡು ಇರಬಹುದು. ಎಲ್ಲರೂ ಬೆಂಗಳೂರಿಗೆ ಬರುವಂತ ಅವಶ್ಯಕತೆ ಇಲ್ಲ. ಆದ್ರೆ ಒಂದೇನಪ್ಪಾ ಅಂದ್ರೆ ಇವಾಗ ಹಾಸನ ಅಂತ ಹೇಳಿದ್ರಿ ಫಾರ್ ಎಕ್ಸಾಂಪಲ್, ನಾನ್ ಹಾಸನ ಸಿಟಿಲಿ ಇಲ್ಲ, ನಾನ್ ಹಾಸನದ ಯಾವ್ದೋ ಒಂದು ಹಳ್ಳಿಲಿ ಇದ್ದೀನಿ, ಇನ್ಯಾವುದೋ ಒಂದು ಕುಗ್ರಾಮದಲ್ಲಿ ಇದ್ದೀನಿ ಅಂತ ಭಾವಿಸೋಣ. ಹೀಗಿದ್ದಾಗ ಏನಾದ್ರೂ ಅಂತ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳ ಸೌಲಭ್ಯ ಇದೆಯಾ? ಹೌದು, ಹಾಸನದಲ್ಲೂ ಕೂಡ ವಸತಿ ನಿಲಯದ ಸೌಲಭ್ಯ ಇದೆ. ಅಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ. ಅಲ್ಲಿ ಹೀಗೆ ಒಟ್ಟು 32 ಕೇಂದ್ರಗಳಲ್ಲಿ 26 ಕೇಂದ್ರಗಳಲ್ಲಿ ಔಟ್ ಆಫ್ 32 ಕೇಂದ್ರಗಳಲ್ಲಿ 26ರಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ ಮತ್ತು 8 ಕೇಂದ್ರಗಳಲ್ಲಿ ಗರ್ಲ್ಸ್ ಹಾಸ್ಟೆಲ್ ಸೌಲಭ್ಯ ಇದೆ. ಓಕೆ, ಹಾಗಿದ್ರೆ ಈ ವಸತಿ ನಿಲಯಕ್ಕೆ ಬರೋದು, ಅಲ್ಲೇ ಉಳ್ಕೊಂಡು ಓದೋದು, ಅದಕ್ಕೇನಾದ್ರೂ ಪ್ರತ್ಯೇಕ ಶುಲ್ಕ ಪಾವತಿ ಮಾಡಬೇಕಾ ಲಕ್ಷ್ಮಣ್ ನಾಯಕ್ ಸರ್? ಇಲ್ಲ ಮೇಡಮ್. ಆಮೇಲೆ ಈಗ ಸರ್ ಹೇಳಿದಂಗೆ ಈಗ ವಸತಿ ನಿಲಯ ಅದು ನಮ್ಮ GTTC ನಲ್ಲಿ ಇರುವಂತದ್ದು. ಹಾಗೇನೆ ಸರ್ಕಾರದ ಏನಿದೆ ಈಗ BCM ಹಾಸ್ಟೆಲ್ ಮತ್ತೆ SC/ST ಹಾಸ್ಟೆಲ್, ಅಲ್ಪಸಂಖ್ಯಾತರ ಇಲಾಖೆಯಿಂದ ನಡೆಸಕ್ಕಂತ ಹಾಸ್ಟೆಲ್, ಅಲ್ಲಿನೂ ಸಹ ಅವರಿಗೆ ಅವಕಾಶ ಇದೆ ಮೇಡಮ್. ಅಲ್ಲೂ ಅವರು ಅಡ್ಮಿಷನ್ ಅಲ್ಲಿ ಹಾಸ್ಟೆಲ್ ಆಗಿ ನಮ್ಮ GTTC ತರಬೇತಿನ ಪಡೆಯೋದಕ್ಕೆ ಅವಕಾಶ ಇದೆ. ಓಕೆ, ಹಾಗಿದ್ರೆ ನಿಮ್ಮದೇ ವಸತಿ ನಿಲಯಕ್ಕೆ ಬಂದಿರಬೇಕು ಅನ್ನೋದು ಏನೂ ಇಲ್ಲ. ಅಲ್ಲಿ ಇನ್ ಕೇಸ್ ಸೀಟ್ ಸಿಗ್ಲಿಲ್ಲ ವಸತಿ ನಿಲಯದಲ್ಲಿ ಅಂದ್ರೂ ಇಂಥ ಕಡೆ ಎಲ್ಲವೂ ಕೂಡ ಅವಕಾಶ ಇರುವಂತದ್ದು. ಹಾಗಿದ್ರೆ ಖಂಡಿತ ಸದ್ಬಳಕೆ ಮಾಡ್ಕೋಬೇಕು ಇದನ್ನ. ಸರ್, GTTC ಡಿಪ್ಲೊಮಾ ಪಡೆದಂತ ವಿದ್ಯಾರ್ಥಿಗಳಿಗೆ ಅದ್ರ ನಂತರ ಈಗ 4 ವರ್ಷ ನಾನು ಮಾಡ್ಬಿಟ್ಟೆ GTTC, ನೆಕ್ಸ್ಟ್ ಇನ್ನೇನೋ ನಾನು ಉನ್ನತ ವ್ಯಾಸಂಗ ಮಾಡಬೇಕು, ನಾನೆಲ್ಲೋ ಮಾಸ್ಟರ್ಸ್ ಮಾಡ್ಕೋಬೇಕು, ಇನ್ನೇನೋ PhD ಮಾಡಬೇಕು, ಈ ತರದೇನೋ ಒಂದು ಗೋಲ್ ಇರುತ್ತೆ, ಅದಕ್ಕೇನಾದ್ರೂ ಅವಕಾಶ ಇದೆಯಾ? ಹೌದು, ಈಗ GTTC ಮುಗಿದ ನಂತರ ಅವರು ಇಂಜಿನಿಯರಿಂಗ್ಗೆ ಸೇರ್ಬೋದು. ಇಂಜಿನಿಯರಿಂಗ್ ಸೇರ್ಬೇಕು ಅಂತಂದ್ರೆ ಲ್ಯಾಟರಲ್ ಎಂಟ್ರಿ ಸಿಸ್ಟಮ್ ಅಂತ ಇದೆ. ಡೈರೆಕ್ಟ್ ಆಗಿ ಅವರು ಸೆಕೆಂಡ್ ಇಯರ್ಗೆ ಸೇರ್ಬೋದು. ಹೀಗಾಗಿ 1 ವರ್ಷ ಅವ್ರಿಗೆ ಕಮ್ಮಿ ಆಗುತ್ತೆ, 3 ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅವರಿಗೆ. ದೇ ಕ್ಯಾನ್ ಜಾಯಿನ್ ಫಾರ್ ಇಂಜಿನಿಯರಿಂಗ್. ಓಕೆ, ಈಗ ನನಗೊಂದು ಪ್ರಶ್ನೆ ಹೊಳಿತಾ ಇದೆ. ಇವಾಗ ನಾವೇನ್ ಅನ್ಕೊಂಡ್ವಿ 4 ವರ್ಷ ಈ ಕೋರ್ಸ್ ಮಾಡಿ ಆಮೇಲೆ ಡೈರೆಕ್ಟ್ 2ನೇ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗೆ ಹೋಗ್ಬೋದು ಅಂತ ಹೇಳಿ. ಈಗ ಕೇಳ್ಬೋದಪ್ಪ ನಮ್ಮ ಕೇಳಗರು, ಯಾಕೆ ನಾನು ಮೊದಲಿಂದ ಇಂಜಿನಿಯರಿಂಗ್ ಮಾಡ್ತೀನಿ, ಯಾಕೆ GTTC ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ? GTTCಯಲ್ಲಿ ಅಂತಂದ್ರೆ ನಿಮ್ಗೆ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗೋಗ್ಬಿಡುತ್ತೆ, ಟೆಕ್ನಿಕಲ್ ನಾಲೆಜ್ ತುಂಬಾ ಸ್ಟ್ರಾಂಗ್ ಆಗೋಗ್ಬಿಡುತ್ತೆ. GTTCಯಲ್ಲಿ ಎಸ್ಪೆಷಲಿ ನಾವು 70% ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋದ್ರಿಂದ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗಳು ಸರಳವಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಇದರ ನಂತರ ಅವ್ರು ಇಂಜಿನಿಯರಿಂಗ್ ಮಾಡಿ ಡಿಗ್ರಿ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಅವ್ರು ಮಾಡಿದ್ರೆ ಅವರಿಗೆ ಈ ಕಾನ್ಸೆಪ್ಟ್ ತುಂಬಾ ಸುಲಭವಾಗಿ ಅರ್ಥ ಆಗಿರೋದ್ರಿಂದ, ಬೇಸಿಕ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅವರಿಗೆ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹೌದು, ಸೊ ಬೇಸಿಕ್ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದನ್ನ ಇದು ಹಾಕೊಡ್ತಾ ಇದೆ ಬುನಾದಿ ಅನ್ನೋದು. ಎಸ್, ಮತ್ತಷ್ಟು ಮಾತಾಡೋಣ ಒಂದು ಗೀತೆಯ ನಂತರ. ಕೆಲವರೇ ನಿಮ್ಮ ಸಂದೇಶ ಏನೇ ಇದ್ರೂ ಖಂಡಿತ ನೀವು ನಮಗೆ ರವಾನಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಹೌದು, ವಿದ್ಯಾರ್ಥಿ ಜೀವನವನ್ನ ಮತ್ತಷ್ಟು ಓದಿನ ಮೂಲಕ ರಂಗಾಗಿಸಿಕೊಳ್ಳೋದಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಬಿ ಪೂಜಾರಿ ಅವರು, ಹಾಗೆ ತರಬೇತಿ ವಿಭಾಗದ ವ್ಯವಸ್ಥಾಪಕರಾದ ಲಕ್ಷ್ಮಣ್ ನಾಯಕ್ ಎಸ್ ಅವರು. ಸಿದ್ದಲಿಂಗಪ್ಪ ಬಿ ಪೂಜಾರಿ ಸರ್, ನೀವಾಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ 4 ವರ್ಷ ಇದಾದ್ಮೇಲೆ 1 ವರ್ಷ ಬಿಟ್ಟು ಆಮೇಲೆ ನೀವು ಉನ್ನತ ವ್ಯಾಸಂಗಕ್ಕೆ ಇಂಜಿನಿಯರಿಂಗ್ ಎಲ್ಲ ಮಾಡ್ಕೋಬಹುದು ಅಂತೇಳಿ. ನಮ್ ತಲೆಯಲ್ಲಿ ಒಂದಿದೆ, ಇಂಜಿನಿಯರಿಂಗ್ ಎಲ್ಲ ನಾವು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವೆಲ್ಲ ಫಾರಿನ್ಗೆ ಹೋಗ್ಬೋದು, ಬೇರೆ ಬೇರೆ ಕಡೆ ಎಷ್ಟೊಂದು ಅವಕಾಶಗಳಿರುತ್ತೆ ಅಂತ. ಅದೇ ರೀತಿ GTTC ಮಾಡ್ಕೊಂಡ್ರೆ ಏನಾದ್ರೂ ಇದೆಯಾ ಅವಕಾಶ? GTTCಯಲ್ಲಿ ನೀವು ಓದಿದ್ರೆ ನಿಮಗೆ
ಯು ಕ್ಯಾನ್ ಗೋ ಅಬ್ರಾಡ್, ಬೇರೆ ಕಂಟ್ರಿಗೆ ಹೋಗೋ ಅವಕಾಶಗಳಿದೆ. ಜರ್ಮನಿ, ಜಪಾನ್, ಆಸ್ಟ್ರೇಲಿಯಾ, USA, ಮೆನಿ ಕಂಟ್ರೀಸ್ಗಳಲ್ಲಿ ಈಗಾಗಲೇ ನಮ್ಮ ಅಲ್ಯೂಮಿನೀಸ್ ಇದ್ದಾರೆ ತುಂಬ. ಮೋರ್ ದೆನ್ ವೇರಿಯಸ್ ಕಂಟ್ರೀಸಲ್ಲಿ ನಮ್ಮ ನೆಟ್ವರ್ಕ್ಸ್ ಇದೆ, ಅಲ್ಯೂಮಿನಿ ನೆಟ್ವರ್ಕ್ಸ್ ಇದೆ. ಆಮೇಲೆ ಅದು ಬಿಟ್ಟು ಈ GTTCಲಿ ಓದೋರು ಸ್ವಂತ ಉದ್ಯೋಗಗಳು ಸ್ಟಾರ್ಟ್ ಮಾಡಿದ್ರು ತುಂಬ ಜನ ಇದ್ದಾರೆ. ಈ ಬೆಂಗಳೂರಲ್ಲೇ ಮೋರ್ ದೆನ್ 200 ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟು ಜನ ಇಂಡಸ್ಟ್ರಿಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಫೌಂಡೇಶನ್ ಸ್ಟ್ರಾಂಗ್ ಇರೋದ್ರಿಂದ ಟೆಕ್ನಿಕಲಿ ದೇ ವಿಲ್ ಬಿ ರೆಡಿ ಫಾರ್ ದಿಸ್ ಓನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅವರಿಗೆ. ಖಂಡಿತ. ಲಕ್ಷ್ಮಣ್ ನಾಯಕ್ ಸರ್, ಈ ಒಂದು ವಿದ್ಯಾರ್ಥಿಗಳಿಗೆ ನಾವಿವಾಗ GTTCಗೆ ನೀವು ಪ್ರವೇಶವನ್ನ ಪಡ್ಕೊಳ್ಬೇಕು, ಪ್ರವೇಶವನ್ನ ಪಡ್ಕೊಂಡು ಹೇಗೆ ನೀವು ಜಾಯಿನ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಈಗಾಗಲೇ ನಮ್ಮ GTTC ವೆಬ್ಸೈಟ್ ನಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ ಇವಾಗ ಆಹ್ವಾನ ಮಾಡಿದ್ದೇವೆ. ಸೊ ಆಸಕ್ತ ವಿದ್ಯಾರ್ಥಿಗಳು ಆ ನಮ್ಮ GTTC ವೆಬ್ಸೈಟ್ ಭೇಟಿ ನೀಡಿ ಆ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಸಲ್ಲಿಸಬಹುದು. ಅವ್ರಿಗೇನಾದ್ರೂ ಸಲ್ಲಿಸೋದಕ್ಕೆ ಏನಾದ್ರೂ ಡೌಟ್ ಇದ್ದು ಏನಾದ್ರೂ ಗೊಂದಲ ಆದ್ರೆ ಅವರು ನಮ್ಮ GTTC ಕೇಂದ್ರ ಏನಿದೆ ಅಲ್ಲಿ ಅವರು ವಿಸಿಟ್ ಮಾಡಿದ್ರೆ ಅಲ್ಲಿನ ಪ್ರಾಂಶುಪಾಲರು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಸೊ ಅಪ್ಲಿಕೇಶನ್ ಅವರಲ್ಲೇ ಸಲ್ಲಿಸಬಹುದು. ಓಕೆ. ಈಗ ನಾನೇನೋ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಇಚ್ಛೆ ಇಟ್ಕೊಂಡಿದ್ದೀನಿ, ಆದ್ರೆ ಎಲ್ಲೋ ಒಂದ್ ಕಡೆ ಇರುತ್ತೆ ನನ್ನ ಕ್ಯಾಟಗರಿ ಇದು, ನಾನು GM ಕ್ಯಾಟಗರಿನಲ್ಲಿದ್ದೀನಿ ಅಥವಾ ನಾನು 3A ಕ್ಯಾಟಗರಿ 2A ಕ್ಯಾಟಗರಿ ಈ ತರ ಏನಾದ್ರೂ ಇರುತ್ತೆ. ಸೊ ಈ ರೀತಿ ಏನಾದ್ರೂ ಸೀಟು ಹಂಚಿಕೆಯ ಪ್ರಕ್ರಿಯೆ ಏನಾದ್ರೂ ಇದೆಯಾ GTTCನಲ್ಲಿ? ಹೌದು ಮೇಡಮ್, ಇದು ನಮ್ಮ GTTC ಕೋರ್ಸ್ಗಳು AICT ಇಂದ ಅನುಮೋದಿತಗೊಂಡಿರ್ತಕ್ಕಂಥ ಕೋರ್ಸು. ಒಂದು ಕೋರ್ಸಿಗೆ ಏನು 60 ಇಂಟೇಕ್ ಅಂತ ಇದ್ರೆ ಅದು ಸರ್ಕಾರದ ಆದೇಶದಂತೆ ಮೆರಿಟ್ ಕಮ್ ರೋಸ್ಟರ್ ಪ್ರಕಾರ ಆ ಸೀಟನ್ನ ಹಂಚಿಕೆ ಮಾಡಲಾಗುತ್ತೆ. ಸೊ ಅದೇ ರೀತಿ ನಾವು ಸೀಟು ಹಂಚಿಕೆ ಮಾಡ್ತೀರಾ. ಸೊ ಇಲ್ಲಿ ಒಬ್ರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸಿದ್ದಲಿಂಗಪ್ಪ ಸರ್ ಕೇಳ್ತಾ ಇದ್ದಾರೆ ಅವರು ನಿಮ್ಮನ್ನ, ನಾನೀಗ SSLC ನಲ್ಲಿ 87% ತಗೊಂಡಿದ್ದೀನಿ. ಸೊ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಫಸ್ಟ್ ನಾವು ಕಂಗ್ರಾಟ್ಸ್ ಹೇಳ್ಬಿಡೋಣ. ಅದಾದ್ಮೇಲೆ ಇವ್ರು ಮುಂದುವರೆದು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ನನಗೇನಾದ್ರೂ GTTC ಕಡೆಯಿಂದ ಸ್ಕಾಲರ್ಶಿಪ್ ಸಿಗತ್ತಾ ಜಾಯಿನ್ ಆದ್ರೆ ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 1866 ಸಂದೇಶ ಕಳಿಸಿದ್ದಾರೆ. ಹೆಸರು ಟೈಪ್ ಮಾಡಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ರಿಸಲ್ಟ್ ತಗೊಂಡಿದ್ದೀರಾ. ಸೊ ನೀವು ನಮ್ಮಲ್ಲಿ ಅಡ್ಮಿಷನ್ ಮಾಡಿದ್ರೆ ಸರ್ಕಾರದಿಂದ ಬೇರೆ ಬೇರೆ ಇಲಾಖೆಗಳಿಂದ ನಿಮಗೆ ಸ್ಕಾಲರ್ಶಿಪ್ ಬರೋ ಅವಕಾಶಗಳಿದೆ. ಡಿಪೆಂಡ್ಸ್ ಆನ್ ನಿಮ್ಮದು ಕ್ಯಾಟಗರಿ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಸ್ಕಾಲರ್ಶಿಪ್ ಸಿಗಬಹುದು. ಸೊ ಹಾಗಿದ್ರೆ ಬಹುಶಃ ಅವ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು. ಸೊ ಹೇಗೆ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಹೆಲ್ಪ್ ಲೈನ್ ಇದೆ, ಬೇಕಂದ್ರೆ ಅವ್ರು ಕೇಳಿಸ್ಕೊಳ್ತಾ ಇದ್ರೆ ಹೆಲ್ಪ್ ಲೈನ್ ನಂಬರ್ 155267. ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿನ ಪಡ್ಕೋಬಹುದು. ನಮ್ಮ ವೆಬ್ಸೈಟ್ ಇದೆ gttc.karnataka.gov.in. ಹೌದು, GTTCಯ ಸಹಾಯವಾಣಿ ಸಂಖ್ಯೆ 155267. ಈ ನಂಬರ್ಗೆ ನೀವು ಖಂಡಿತ ಕರೆ ಮಾಡಬಹುದು. ಯಾವುದೇ ಅನುಮಾನ ಇದ್ರೂ ಕೂಡ ನಿಮಗೆ ಈ ಒಂದು ಸಹಾಯವಾಣಿ ನಿಮಗೆ ಪರಿಹಾರವನ್ನ ಕೊಡುತ್ತೆ. ಮತ್ತೊಬ್ಬರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ, ಅದೇ ರೀತಿ GTTC ಕೋರ್ಸ್ ಮಾಡಿದ್ರೆ ಏನಾದ್ರೂ ನಿಮ್ಮಲ್ಲೂ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಹೌದು, GTTCಯಲ್ಲಿ ನೀವು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ. ನಮ್ಮ GTTCಯಲ್ಲಿ ಓದಿದ ಹುಡುಗರಿಗೆ ತುಂಬಾ ಬೇಡಿಕೆ ಇದೆ. ವಿವಿಧ ಕಂಪನಿಗಳು ಕೂಡ ನಮ್ಮ GTTC ಕೇಂದ್ರಕ್ಕೆ ಬಂದು ನಮ್ಮ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾನು ನೋಡಿದಾಗನೇ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಆಪ್ಷನ್ಸ್ ಇರುತ್ತೆ, ಯಾವ ಕಂಪನಿ ಜಾಯಿನ್ ಆಗಬೇಕು ನಾನು ಅಂತ. ದೇ ವಿಲ್ ಓನ್ಲಿ ಚೂಸ್ ದ ಕಂಪನಿ ಅಂಡ್ ಗೋ ಟು ದಿ ಕಂಪನೀಸ್. ಸೊ ದಟ್ ಈಸ್ ದಿ ಡಿಮ್ಯಾಂಡ್ ಫಾರ್ ದಿ GTTC ಕ್ಯಾಂಡಿಡೇಟ್ಸ್. ಇಟ್ಸ್ ಅ ವೆರಿ ಗುಡ್ ಕೋರ್ಸ್. ಮೈ ಸಜೆಷನ್ ಈಸ್ ಸ್ಕಿಲ್ ಟ್ರೈನಿಂಗ್ ಅಥವಾ ಟೆಕ್ನಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಾದ್ರು ಮಾಡೋದಾದ್ರೆ GTTCಯಲ್ಲಿ ಮಾಡೋದು ಬಹಳ ಮುಖ್ಯ, ಉತ್ತಮ ಅಂತ ಅನ್ಕೊಂಡಿದ್ದೀನಿ. ಅದೊಂದು ರೀತಿ ಮುಂದಿನ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ. ಹೌದು, ಉದ್ಯೋಗದ ವಿಚಾರದಲ್ಲಿ ಅನ್ನುವಂಥದ್ದು. ಈಗ ಸಂಪೂರ್ಣವಾಗಿ ಲಕ್ಷ್ಮಣ್ ನಾಯಕ್ ಸರ್, ನೀವು ವಿದ್ಯಾರ್ಥಿ ವೇತನದ ಬಗ್ಗೆ ನಮಗೆ ಮಾಹಿತಿ ಕೊಡ್ತೀರಾ? ಹೌದು ಮೇಡಮ್, ಈಗ ವಿದ್ಯಾರ್ಥಿ ವೇತನ ಅಂದ್ರೆ ಈಗ SC/ST ಕ್ಯಾಟಗರಿಗೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಈ ಸ್ಕಾಲರ್ಶಿಪ್ ಬರುತ್ತೆ ಮೇಡಮ್. ಆ ಟ್ಯೂಷನ್ ಫೀಸ್ ಕಂಪ್ಲೀಟ್ ಏನು ಅವ್ರು ಪೇ ಮಾಡಿರ್ತಾರೆ ಅದು ಅವರಿಗೆ ರಿಫಂಡ್ ಆಗುತ್ತೆ. ಅದೇ ರೀತಿ BCM ಇಂದನೂ ಅಷ್ಟೇ, ಅದೂ ಸಹ ಅವರಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಅವರಿಗೆ ಆ ಟ್ಯೂಷನ್ ಫೀಸ್ ಅನ್ನ ವಾಪಸ್ ಬರುತ್ತೆ. ಈಗೇನ್ ಗೊತ್ತಾ ನನ್ನ ಪ್ರಶ್ನೆ, ಇಷ್ಟೆಲ್ಲ ನಾವು ಹೇಳ್ತಾ ಇದೀವಿ ಸರಿ, ಆದ್ರೆ ಎಲ್ಲೋ ಒಂದ್ ಕಡೆ ಆತಂಕ, ಎಷ್ಟಿರ್ಬೋದು ಫೀಸು, ಏನು ಶುಲ್ಕ ಪಾವತಿ ಮಾಡಬೇಕು ಕೋರ್ಸ್ಗೆ ಅನ್ನೋಂತ ಒಂದು ಇದು ತುಂಬಾ ಜಾಸ್ತಿ ಇದೆಯೇನೋ, 4 ವರ್ಷ ಬೇರೆ ಆಮೇಲೆ ಬೇರೆ ವಾಪಸ್ ಕೊಡ್ತೀವಿ ಅಂತಿದ್ದಾರೆ, ಹಾಗಾಗಿ ಜಾಸ್ತಿ ತಗೊಂಡ್ಬಿಡ್ತಾರ, ಈ ತರದೆಲ್ಲ ಒಂದು ಆತಂಕ. ಈಗ ನಮ್ಮ GTTCನಲ್ಲಿ ಈಗ ಜಿಲ್ಲಾವಾರು ಮತ್ತೆ ತಾಲೂಕುವಾರು ಆ ರೀತಿ ಕೇಂದ್ರಗಳನ್ನು ವಿಂಗಡಣೆ ಮಾಡಲಾಗಿದೆ. ಸೊ ಅದರಲ್ಲೂ ಬೆಂಗಳೂರು, ಮೈಸೂರು ಈ ಕೇಂದ್ರದಲ್ಲಿ ವಾರ್ಷಿಕವಾಗಿ 38,500. ಸೊ ಈ 2 ಕೇಂದ್ರಗಳಿಗೆ ಮಾತ್ರ ಈ ಫೀಸನ್ನ
ಫಿಕ್ಸ್ ಆಗಿರುತ್ತೆ. Okay. ಹಾಗೆ ಅವರಿಗೆ ಸ್ಕಾಲರ್ಶಿಪ್ ಬಂದ್ರು ಈ ಪೂರ್ತಿ ಅಮೌಂಟ್ ಅವರಿಗೆ ರೀಫಂಡ್ ಆಗುತ್ತೆ. ಓಕೆ. ಹಾಗೇನೆ ಈಗ ಹಾಸನ, ಮಂಗಳೂರು, ಕಲಬುರಗಿ, ಬೆಳಗಾವಿ, ಸೊ ಇಂಥ ಜಿಲ್ಲಾ ಕೇಂದ್ರಗಳಲ್ಲಿ 27,500 ಇರುತ್ತೆ. ತಾಲೂಕು ಕೇಂದ್ರಗಳಲ್ಲಿ 22,000 ಫೀಸ್ ಇರುತ್ತೆ ವರ್ಷಕ್ಕೆ. ಓಕೆ. ಯಾಕೆ ಈ ವ್ಯತ್ಯಾಸ? ಸೊ ಇದು ಅದು ಮುಂಚೆ ನಮ್ಮ GTTC 1972 ಆದ್ಮೇಲೆ ಸೊ ಇವು ಎಲ್ಲಾನು ಫೆಸಿಲಿಟೀಸ್ ಅಂದ್ರೆ ಇವಾಗ ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ. ಸೊ ಆಮೇಲೆ ಸೊಫಿಸ್ಟಿಕೇಟೆಡ್ ಮಷಿನ್ಸ್ ಎಲ್ಲ ಇದೆ. ಸೊ ವಿವಿಧ ಹಂತದಲ್ಲಿ ಅವರಿಗೆ ತರಬೇತಿನ ನಾವು ನೀಡೋದ್ರಿಂದ ಸೊ ಈ ಒಂದು ಕೇಂದ್ರಗಳಲ್ಲಿ ಅದನ್ನ ಫೀಸ್ ಅನ್ನ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ತಾಲೂಕು ಮಟ್ಟದಲ್ಲಿ ಅಂದ್ರೆ ಈಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅವರು ಪೋಷಕರಿಗೆ ಅಷ್ಟಕ್ಕೊಂದು ಫೀಸ್ ಅನ್ನ ಅವರು ಭರಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಸರ್ಕಾರದಿಂದನೇ ಇದನ್ನ ಫೀಸ್ ತಾಲೂಕು ಕೇಂದ್ರಗಳಿಗೆ 22,000 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಓಕೆ. ಸಿದ್ದಲಿಂಗಪ್ಪ ಸರ್, ಕಡೆಯದಾಗಿ ಈಗಾಗಲೇ SSLC ರಿಸಲ್ಟ್ ಬಂದಾಗೋಯ್ತು, ದಿನಗಳು ಓಡ್ತಾ ಇದೆ. ಈಗ ನಾನು GTTCಗೆ ಜಾಯಿನ್ ಆಗ್ಬೇಕಂತ ನಿರ್ಧಾರ ಮಾಡಾಗಿದೆ. ಹಾಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಏನಾದ್ರು ಕೊನೆ ದಿನಾಂಕ ಅಂತ ಇದೆಯಾ? ಹೌದು, ಕೊನೆಯ ದಿನಾಂಕ 10 ಮೇ 2026 ಇದು ಲಾಸ್ಟ್ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದು. ಅದಾದ್ಮೇಲೆ ಅಲಾಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗೋದು ಮೇ 14ರಿಂದ ಸ್ಟಾರ್ಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಘೋಷಣೆ ಮಾಡ್ತೀವಿ. 1ನೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಪ್ರವೇಶಾತಿ 15ನೇ ತಾರೀಕು ಮೇ ಇಂದ 20ನೇ ತಾರೀಕು ಮೇವರೆಗೂ ನಡೆಯುತ್ತೆ. 2ನೇ ಸುತ್ತಿನ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 23 ಮೇ 2026ರಂದು. ಅದರ ದಾಖಲೆಗಳ ಪರಿಶೀಲನೆ ದಿನಾಂಕ 13ನೇ ತಾರೀಕು ಮೇ ಇಂದ 24 ಮೇ ರವರೆಗೂ ಇರುತ್ತೆ. 2ನೇ ಸುತ್ತಿನ ಮಾಕ್ ಅಲಾಟ್ಮೆಂಟ್ ಫಲಿತಾಂಶ ಘೋಷಣೆ 25 ಮೇ ಮತ್ತೆ 2ನೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಪ್ರವೇಶಾತಿ 26 ಮೇ ಇಂದ 30 ತಾರೀಕು ಮೇವರೆಗೂ ನಡೆಯುತ್ತೆ. ಓಕೆ. ಇಲ್ಲಿ ಈ ಡಿಪ್ಲೊಮಾ ಕೋರ್ಸ್ಗೆ GTTC ಡಿಪ್ಲೊಮಾ ಕೋರ್ಸ್ಗೆ ಜಾಯಿನ್ ಆಗ್ಬೇಕಂತ ಹೇಳಿದ್ರೆ ಇಂತಿಷ್ಟೇ ರಿಸಲ್ಟ್ ಬಂದಿರಬೇಕು ಅಂತ ಏನಾದ್ರು ಇದೆಯಾ SSLC ನಲ್ಲಿ? ಅವರು SSLC ಪಾಸ್ ಆಗಿದ್ರೆ ಸಾಕು. ಹಾಗಾಗಿ ಈಗ ಎಷ್ಟೋ ಜನ ನಿರಾಳವಾಗಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ, ಅಬ್ಬಾ ನಾನು ಜಾಯಿನ್ ಆಗ್ಬಹುದು. ಅದ್ರ ಜೊತೆಗೆ ನಮಗೆ ಅಪ್ಲಿಕೇಶನ್ಸ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗ ನಾವು ಮೆರಿಟ್ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಹೌದು, ಯಾರು ಫಸ್ಟ್ ಮೆರಿಟ್ ಇರ್ತದೆ ಅವರಿಗೆ ಫಸ್ಟ್ ಸೀಟ್ ಹಂಚಿಕೆ ಹೋಗ್ತಾ ಇರುತ್ತೆ. ಓಕೆ. ಕಡೆಯದಾಗಿ ಇದುವರೆಗೂ ನಾವು SSLC ಮಕ್ಕಳ ಬಗ್ಗೆ ಮಾತಾಡಿದ್ವಿ. ಇನ್ ಕೇಸ್ ITI ಮಾಡಿದ್ದಾರೆ, PUC ಮಾಡಿದ್ದಾರೆ, ಈಗ ನಾನು GTTCಗೆ ಜಾಯಿನ್ ಆಗಬೇಕು ಅನ್ನೋ ಮನಸ್ಸಾಗಿರುತ್ತೆ, ಅವರಿಗೆ ಕೂಡ ಅವಕಾಶ ಅನ್ನೋದು ಏನಾದ್ರೂ ಇದೆಯಾ? ಜಾಯಿನ್ ಆಗ್ಬೋದು, ಅವರಿಗೆ ಅವಕಾಶ ಇದೆ. ITI ಮತ್ತೆ PUC ತೆರಗಡೆ ಹೊಂದಿದವರಿಗೆ ಅವಕಾಶ ಇದೆ. PUC ತೆರಗಡೆ ಹೊಂದಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ 2ನೇ ವರ್ಷದ ಡೈರೆಕ್ಟ್ ಆಗಿ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗೆ ನಾವು ಪ್ರವೇಶವನ್ನು ಕೊಡ್ತೀವಿ ಅವರಿಗೆ. ಈವನ್ ITI ದವರಿಗೂ ಕೂಡ ಹಾಗೇನೆ. ಸೊ 1 ವರ್ಷ ಅವರಿಗೆ ಕಡಿಮೆ ಆಗುತ್ತೆ. ಸೊ ಈ ಅರ್ಧ ಗಂಟೆಯ ಅವಧಿಯಲ್ಲಿ GTTCಯ ಒಂದು ಸಂಪೂರ್ಣ ಚಿತ್ರಣವನ್ನ ನೀವು ನಮಗೆ ಕಟ್ಟಿಕೊಟ್ರಿ. ಬಹಳಷ್ಟು ಕೇಳುಗರು ಸಂದೇಶವನ್ನ ಕಳಿಸಿದ್ರು, ಮಾಹಿತಿ ಚೆನ್ನಾಗಿತ್ತು, ಮಾಹಿತಿ ನಮಗೆ ಲಭ್ಯ ಆಯಿತು ಅಂತ ಹೇಳಿದ್ರು. ಸೊ ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಆಕಾಶವಾಣಿಗೆ ಬಂದು ಅರ್ಧ ಗಂಟೆಯ ಕಾಲಾವಧಿಯಲ್ಲಿ ಒಂದು ಸಂಪೂರ್ಣ ಡಿಪ್ಲೊಮಾ ಕೋರ್ಸಿನ ಬಗ್ಗೆ ಮಾಹಿತಿ ಕೊಟ್ರಿ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಕೂಡ ಅನುಕೂಲ ಆಗುವಂತದ್ದು, ಜೊತೆಗೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ನೆರವಾಗುವಂತಹ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮ್ಮಿಬ್ಬರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು GTTC ಅಂದ್ರೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಬಿ ಪೂಜಾರಿ ಅವರು ಹಾಗೂ GTTCಯ ತರಬೇತಿ ವಿಭಾಗದ ವ್ಯವಸ್ಥಾಪಕರಾದ ಲಕ್ಷ್ಮಣ ನಾಯ್ಕ್ ಎಸ್ ಅವರು. ಇಬ್ಬರು ಕೊಟ್ಟಂತಹ ಮಾಹಿತಿಗೆ ಮತ್ತೊಮ್ಮೆ ನಿಮ್ಮ ಕಡೆಯಿಂದ ಹಾಗೆ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ.